ಬಿಗ್ ಪ್ಲ್ಯಾನ್ ಇದೆ ಸಿದ್ದರಾಮಯ್ಯನವ್ರದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು, ಆ ಪ್ಲ್ಯಾನ್ ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಆಪ್ತರ ವಿರೋಧವನ್ನು ಲೆಕ್ಕಿಸದೆ ಅಹಿಂದರಾಮಯ್ಯ ಬಿಗ್ ಪ್ಲ್ಯಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಪುತ್ರ ಯತೀಂದ್ರನಿಗಾಗಿ ಆಪ್ತರ ವಿರೋಧವನ್ನು ಕಟ್ಟಿಕೊಂಡಂತಹ ಮಾಜಿ ಸಿಎಂ ಸಿದ್ದು ಮೈಸೂರಿನ ಆಪ್ತ ಮಿತ್ರರನ್ನೇ ಸೈಡ್ಲೈನ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಇದರಿಂದ ಸಿದ್ದು ವಿರುದ್ಧ ತೊಡೆತಟ್ಟಿದಂತಹ ಬಹುಕಾಲದ ಆಪ್ತ ಮಿತ್ರರು ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಒಗ್ಗೂಡಿದ ವಿರೋಧಿಗಳು ಮಹದೇವಪ್ಪ, ಕೆ ವೆಂಕಟೇಶ್, ತನ್ವೀರ್ ಸೇಠ್ ಒಟ್ಟಿಗೆ ಸೇರಿ ಸಭೆಯನ್ನು ಮಾಡಿದ್ದಾರೆ. ರಾಜಕೀಯ ವೈಷಮ್ಯ ಮರೆತು ಸಿದ್ದು ವಿರೋಧ ಪರೋಕ್ಷ ಈಗ ಗುಡುಗು ಆಗಿದ್ದಾರೆ. ಸಿದ್ದುರಿಂದಲೇ ಸ್ಥಾನಮಾನ ಪಡೆದಿದ್ದಂತಹ ಮಹದೇವಪ್ಪ, ವೆಂಕಟೇಶ್ ಕೇವಲ ಒಂದು ಬಾರಿ ಮಂತ್ರಿ ಪದವಿ ಪಡೆಯದಿದ್ದಕ್ಕೆ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಲಿಟರಲಿ ತಲೆಕೆಡಿಸ್ಕೊಳ್ತಾ ಇಲ್ಲ. ಮೊಮ್ಮಗ ಧವನ್ಗಾಗಿ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. 2028ರ ಸಮರದಲ್ಲಿ ವರುಣಾದಿಂದ ಧವನ್ ರವರನ್ನು ಕಣಕ್ಕಿಳಿಸಲು ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಸಲ ಮಂತ್ರಿ ಸ್ಥಾನವನ್ನು ಪಡೆಯದೇ ಇರೋದಕ್ಕೆ ಸಿದ್ದರಾಮಯ್ಯನವರ ಮೇಲೆ ತೀವ್ರ ವಿರೋಧ ಅನ್ನುವಂಥದ್ದು ಕೆಲವರಿಂದ ವ್ಯಕ್ತವಾಗ್ತಾ ಇದೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಆತ್ಮೀಯ ಬಳಗದಲ್ಲಿದ್ದಂಥವರು ವೆಂಕಟೇಶ್ ಅವರು, ಎಚ್ ಸಿ ಮಹದೇವಪ್ಪ, ತನ್ವೀರ್ ಸೇಠ್ ಈ ಬಾರಿ ಮಂತ್ರಿಗಿರಿ ಇಲ್ಲ ಅನ್ನೋ ಕಾರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅದಕ್ಕೆ ನೋ ಕೇರ್ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಫೋಕಸ್ ಏನಿದೆ ಮೊಮ್ಮಗನ ಪೊಲಿಟಿಕಲ್ ಕೆರಿಯರನ್ನು ಫಿಕ್ಸ್ ಮಾಡೋದಕ್ಕೆ. ಅಪ್ಕಮಿಂಗ್ ಎಲೆಕ್ಷನ್ಸಲ್ಲಿ ಮೊಮ್ಮಗನನ್ನು ವರುಣಾ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ಲಿಸಿರಬಹುದು. ಅರೆ ಸಣ್ಣ ಏಜು, ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಡುತ್ತಾ ಅಂತ ಏನಾದರೂ ಪ್ರಶ್ನೆ ಮಾಡಿದರೆ ದಾವಣಗೆರೆಯಲ್ಲಿ ಸಮರ್ಥನೆಗೆ ಟಿಕೆಟ್ ಕೊಡಲಿಲ್ವೇನ್ರಿ ಮಲ್ಲಿಕಾರ್ಜುನರವರ ಮಗನಿಗೆ? ಇನ್ನು ಸಿದ್ದರಾಮಯ್ಯ ಹೇಳಿದರೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡೋಕ್ಕಾಗಲ್ವಾ? ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನ ಟಿಕೆಟ್ ಕೊಡಿಸಂತಹ ಕೆಪಾಸಿಟಿ ಇರೋ ಸಿದ್ದರಾಮಯ್ಯನವರಿಗೆ ತಮ್ಮ ಸ್ವಂತ ಮೊಮ್ಮಗನಿಗೆ ಟಿಕೆಟ್ ಕೊಡಿಸೋ ಕೆಪಾಸಿಟಿ ಇಲ್ವಾ? ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಮುಂದಿನ ಎಲೆಕ್ಷನ್ಸಲ್ಲಿ ಧವನ್ಗೆ ಪೊಲಿಟಿಕಲ್ ಕೆರಿಯರ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ, ವರುಣಾ ಕ್ಷೇತ್ರದಿಂದ ಅವರು ಏನಾದರೂ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂಥದ್ದನ್ನು ನಾವು ಕಾದು ನೋಡೋಣ.